ಏನ್ ಬಿಸ್ನೆಸ್ ಇದು? ಬರೀ ಆಟ ಸಾಮಾನುಗಳೇ ಇದೆ. ಟಾಯ್ಸ್ ಬಿಸ್ನೆಸ್, ಗಿಫ್ಟ್, ಸ್ಟೇಷನರಿ ಪ್ಲಸ್ ಪ್ಲಾಸ್ಟಿಕ್ ಇರುತ್ತೆ ನಮ್ದು. ಈ ಬಿಸ್ನೆಸ್ ನಾನು ಮಾಡ್ಬೋದಾ? ಮಾಡೋದು. ಮತ್ತೆ ಹೇಳ್ಕೊಡಿ ಈ ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅಂತ. ಹಾ ಹೇಳ್ಕೊಡ್ತೇನೆ. ನಾನು ಈ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನನಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು? ಒಂದು 2 lakhs ಸ್ಟಾರ್ಟಿಂಗ್ ಇದ್ರೆ ಸಾಕು. ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಬೇಕು? 200 ಸ್ಕ್ವೇರ್ ಫೀಟ್ ಇದ್ರೆ ಸಾಕು. ಆಮೇಲೆ ಗೌರ್ಮೆಂಟ್ ಇಂದ ಏನೇನ್ ಲೈಸೆನ್ಸ್ ತಗೋಬೇಕು? BBMP ಲೈಸೆನ್ಸ್ ಒಂದು ಬರುತ್ತೆ, ಅದು ತಗೊಂಡ್ಬೇಕಾಗುತ್ತೆ. ಆಮೇಲೆ ಈ ಗೊಂಬೆಗಳನ್ನೆಲ್ಲ ಎಲ್ಲಿಂದ ತರ್ತೀರಾ? ಸರ್ ನಮ್ದು ಇಲ್ಲಿ ಅಂಗಡಿನಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಬರುತ್ತೆ, ಅವ್ರ ಹತ್ರ ತಗೊಳ್ತೀವಿ. ಇದೆಷ್ಟಿದು? 450. ಸರಿ, ನೀವು 405 ರೂಪಾಯಿಗೆ ಜನರಿಗೆ ಮಾರಿದ್ರೆ ಅದ್ರ ಮೇಲೆ ಎಷ್ಟು ಲಾಭ ಮಾಡ್ತೀರಾ? ಸರ್ 15-20% ಸಿಕ್ಕುತ್ತೆ ಆರಾಮಾಗಿ. ಒಂದ್ ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ? ಒಂದೊಂದ್ಸತಿ 4000 3000 ಹೇಳಕ್ಕೆ ಆಗಲ್ಲ. ಹಾಗಾದ್ರೆ ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ? ಸರ್ ನಮ್ದು 30-35 ಟಚ್ ಆಗುತ್ತೆ ಅಷ್ಟೇ. ನಾನು ಈ ಬಿಸ್ನೆಸ್ ಅಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸರ್ ರೀಸನೇಬಲ್ ಪ್ರೈಸ್ ಕೊಡ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಐಟಮ್ ಚೆನ್ನಾಗಿದೆ, ಕಸ್ಟಮರ್ ಅಟೆಂಡಿಂಗ್ ಚೆನ್ನಾಗಿರ್ಬೇಕು. ಆಯ್ತು, ಥ್ಯಾಂಕ್ ಯು. ನಾನು ಯೋಚನೆ ಮಾಡ್ತೀನಿ ಈ ಬಿಸ್ನೆಸ್ ಮಾಡ್ಬೇಕಾ ಬೇಡವಾ ಅಂತ. ಬರ್ತೀನಿ. ಮನೆಯಲ್ಲಿ ಇದ್ಕೊಂಡೇ ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅನ್ನೋ ಮಹಿಳೆಯರು ಟೆರಕೋಟಾ ಜ್ಯುವೆಲ್ಲರಿ ಬಿಸ್ನೆಸ್ ಮಾಡಬಹುದು. ನೀಲಿ ಲೋಹಿತ್ ಅವರು ಈ ಬಿಸ್ನೆಸ್ ಮಾಡಿ ಕಡಿಮೆ ಬಂಡವಾಳ ಹಾಕಿ 3 ಪಟ್ಟು ಲಾಭ ಗಳಿಸ್ತಿದ್ದಾರೆ. ನೀವು ಇವರಿಂದ ಈ ಬಿಸ್ನೆಸ್ ಬಗ್ಗೆ ಕಲ್ತ್ಕೋಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ.